ದರ್ಶನ್ ಜೊತೆ ನಾನು ರಿಲೇಶನ್ಶಿಪ್ನಲ್ಲಿದ್ದೇನೆ ಎಂಬ ಅಹಂನಲ್ಲಿದ್ದ ಪವಿತ್ರ ಗೌಡ. ನಾನು ಏನು ಮಾಡಿದ್ರೂ ಜಯಿಸಬಹುದು ಎಂಬ ಅಹಂ ಭಾವನೆ ಬೆಳೆಸಿಕೊಂಡಿದ್ದಂತಹ ಪವಿತ್ರ ಗೌಡ. ರೇಣುಕಾಸ್ವಾಮಿ ಮೆಸೇಜ್ ಕಳುಹಿಸಿದ್ರಿಂದ ಕೋಪಗೊಂಡಿದ್ದ ಪವಿತ್ರ. ರೇಣುಕಾಸ್ವಾಮಿ ಮೆಸೇಜ್ ನೋಡಿ ಬಹಳ ಕೋಪಗೊಂಡಿದ್ಲು. ರೇಣುಕಾಸ್ವಾಮಿಯನ್ನ ಪತ್ತೆ ಹಚ್ಚಿ ಕೊಲೆ ಮಾಡಿಯಾದ್ರೂ ತನ್ನ ದ್ವೇಷ ತೀರಿಸಿಕೊಳ್ಳಲು ಪವಿತ್ರ ನಿರ್ಧರಿಸಿದ್ಲು ಅನ್ನೋದು ಗೊತ್ತಾಗಿದೆ. A2, A3, A10 ಜೊತೆ ಸೇರಿ ಕಿಡ್ನಾಪ್ ಕೊಲೆ ಸಂಚು ರೂಪಿಸಿದಂತಹ ಪವಿತ್ರ ಗೌಡ. ದರ್ಶನ್, ಪವನ್ ಮತ್ತು ವಿನಯ್ A10. ಸೊ ಇವರೆಲ್ಲರ ಜೊತೆಗೂ ಕೂಡ ಸೇರಿ ಕಿಡ್ನಾಪ್ ಮತ್ತು ಹತ್ಯೆಯ ಸಂಚನ್ನ ನಡೆಸಿದ್ದ ಪವಿತ್ರ ಗೌಡ. ಆಕೆಗೆ ದರ್ಶನ್ ಜೊತೆಗೆ ನನ್ನ ರಿಲೇಶನ್ಶಿಪ್ ಇದೆ, ಅದನ್ನು ಇಟ್ಕೊಂಡು ನಾನು ಏನು ಬೇಕಾದರೂ ಸಾಧಿಸಬಹುದು, ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ಅಹಂಭಾವ ಇದ್ದ ಹಾಗೆ ಕಾಣಿಸುತ್ತೆ. ಅದರ ಸಲುವಾಗಿ ಆಕೆಯ ಆಟಿಟ್ಯೂಡ್ ಕೂಡ ಹಾಗೆ ಬೆಳೀತಾ ಹೋಗಿದೆ. ಅವನನ್ನು ಮುಗಿಸಿ ಆದರೂ ಸರಿ ನನ್ನ ದ್ವೇಷವನ್ನು ತಣಿಸ್ಕೊಳ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಪವಿತ್ರ ಗೌಡ ಬಂದಿದ್ಲು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದರ ಪರಿಣಾಮವಾಗಿ ಆಕೆ ದರ್ಶನ್, ವಿನಯ್ ಮತ್ತು ರಾಘವೇಂದ್ರ, ಪವನ್ ಇವರಿಷ್ಟರ ಜನರ ಜೊತೆಗೆ ಕಿಡ್ನಾಪ್ ಮತ್ತು ಕೊಲೆ ಇಷ್ಟು ಸಂಚನ್ನ ರೂಪಿಸಿದ್ಲು ಅನ್ನೋದು ಈ ಚಾರ್ಜ್ ಶೀಟ್ನಲ್ಲಿ ಗೊತ್ತಾಗ್ತಾ ಇರುವಂತಹ ಅಂಶ.